ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಈ ಒಂದು ಅಬ್ಯಾಕಸ್ ನಲ್ಲಿ ಬರ್ತಕ್ಕಂತಹ ಬಿಗ್ ಫ್ರೆಂಡ್ ಫಾರ್ಮುಲಾವನ್ನ ತಿಳಿಸಿಕೊಡಲಿದ್ದೇನೆ. ಏನಿದು ಬಿಗ್ ಫ್ರೆಂಡ್ ಫಾರ್ಮುಲಾ ಅಂದ್ರೆ ನೋಡಿ, ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಸ್ಮಾಲ್ ಫ್ರೆಂಡ್ ಬಗ್ಗೆ ಹೇಳಿದ್ದೆ. ಈ ದಿನ ಒಂದು ಬಿಗ್ ಫ್ರೆಂಡ್ ಬಗ್ಗೆ ಹೇಳ್ತೀನಿ. ಈ ಒಂದು 5ರ ಫ್ರೆಂಡ್ 5 ಆಗಿರ್ತದೆ. ಎಕ್ಸಾಂಪಲ್ ನೋಡಿ, ಇಲ್ಲಿ 5, ಈ 5ಗೆ ಮತ್ತೆ 5 ಸೇರಿಸ್ಬೇಕು ಅಂದ್ರೆ ಈ ಒಂದು 5ನ ಮೈನಸ್ ಮಾಡಿ ಈ ಒಂದು ರಾಡಿಂದ ನಾವು 10 ಅನ್ನ ಆಡ್ ಮಾಡ್ಕೋಬೇಕು. ಇದು 1's ರಾಡ್, ಇದು 10's ರಾಡ್. ಈ ರೀತಿಯಾಗಿ ಬಿಗ್ ಫ್ರೆಂಡ್ ಫಾರ್ಮುಲಾ ವರ್ಕ್ ಆಗುತ್ತೆ. ನಂತರ ನೋಡಿ, ಈ ಒಂದು 1ರ ಫ್ರೆಂಡು 9 ಆಗಿರ್ತದೆ. ಅಂದ್ರೆ ಒಂದಕ್ಕೆ ನಾವು 9ಅನ್ನ ಆಡ್ ಮಾಡಿದ್ರೆ ಈ 1ಅನ್ನ ಮೈನಸ್ ಮಾಡಿಬಿಟ್ಟು ಇಲ್ಲಿ 10 ಅನ್ನ ಆಡ್ ಮಾಡಬೇಕಾಗುತ್ತೆ. 10 ಅನ್ನ ಆಡ್ ಮಾಡಬೇಕು. ನಂತರ ಈ 2ರ ಫ್ರೆಂಡ್ 8, ಅಂದ್ರೆ 2ನ ಫ್ರೆಂಡ್ 8. ನಾವು 2ಕ್ಕೆ 8 ಸೇರಿಸಿದ್ರೆ, ಅಂದ್ರೆ ನನಗೆ 2ಕ್ಕೆ 8 ಸೇರಿಸಬೇಕಂದ್ರೆ ಇಲ್ಲಿ 8 ಇಲ್ಲ, 5 ಇದೆ, ಇಲ್ಲಿ 2 ಇದಾವೆ, ಅಂದ್ರೆ 5, 6, 7 ಆಗತ್ತೆ. ಈ 2ಕ್ಕೆ 8 ಸೇರಿಸಬೇಕಂದ್ರೆ 2ಅನ್ನ ಮೈನಸ್ ಮಾಡಿ ನಾವು 10 ಅನ್ನ ಆಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ 2ರ ಫ್ರೆಂಡ್ 8 ಆಗಿರ್ತದೆ. ನಂತರ 3ರ ಫ್ರೆಂಡ್ 7, ಅಂದ್ರೆ 3ನ ಫ್ರೆಂಡ್ 7 ಅಥವಾ 7ನ ಫ್ರೆಂಡ್ 3. ಎಕ್ಸಾಂಪಲ್ ನೋಡೋಣ. ಈಗ 3ಕ್ಕೆ ನಾವು 10 ಸೇರಿಸ್ಬೇಕಂದ್ರೆ ಈ 3ಅನ್ನ ಮೈನಸ್ ಮಾಡಿಬಿಟ್ಟು ಇಲ್ಲಿ 10 ಅನ್ನ ಆಡ್ ಮಾಡಬೇಕಾಗತ್ತೆ. ನಂತರ 4ರ ಫ್ರೆಂಡ್ 6, 4ನ ಫ್ರೆಂಡ್ 6. ಈಗ ನಾವು 4ಕ್ಕೆ 6ಅನ್ನ ಆಡ್ ಮಾಡ್ಬೇಕಂದ್ರೆ ಇಲ್ಲಿ 6 ಇಲ್ಲ, 5 ಅಷ್ಟೇ ಇದೆ. ಹಾಗಾಗಿ ಈ 4ಅನ್ನ ಮೈನಸ್ ಮಾಡಿ 10 ಅನ್ನ ಆಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಒಂದು ಬಿಗ್ ಫ್ರೆಂಡ್ ಫಾರ್ಮುಲಾ ವರ್ಕ್ ಆಗ್ತಾ ಹೋಗುತ್ತೆ. ಈಗ ನಾವು ಫಿಂಗರ್ ಅಲ್ಲಿ ನೋಡಿದಾಗ ಎಕ್ಸಾಂಪಲ್, ಈಗ 5ನ ಫ್ರೆಂಡ್ 5, ಅಂದ್ರೆ ನಾವು ಇದನ್ನ ಕ್ಲೋಸ್ ಮಾಡಿ 1ಅನ್ನ ತೆಗಿಬೇಕಾಗತ್ತೆ. ಇದರಲ್ಲಿ ಇದು 1, ಇದು 2, ಇದು 3, ಇದು 4, ನಂತರ ಇದು 5, ತಂಬು ಬೆರಳು 5ಕ್ಕೆ ಸಮ. ನಂತರ 6, 7, 8, 9. ಈ ರೀತಿಯಾಗಿ ಅಬ್ಯಾಕಸ್ ನಾವು ಕೌಂಟ್ ಮಾಡ್ತಾ ಹೋಗ್ತೇವೆ. ನಂತರ ನಾನು 10, 20, 30 ಯಾವ ರೀತಿ ಕೌಂಟ್ ಮಾಡ್ಬೇಕು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದುವರೆಗೂ ನೋಡಿರ್ತಕ್ಕಂಥ ನೀವು ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.